ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಎಲ್ಲ ಸೆಲೆಬ್ರಿಟೀಸ್ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಅಥವಾ ವಾಯ್ಸ್ ಏನಾಗಿದೆ ಗೌರ್ಮೆಂಟ್ನ ಅಗೇನೆಸ್ಟ್ ರೈಸ್ ಆಗಲೇಬೇಕು. ಈ ಒಂದು ಹಂಗರ್ ಸ್ಟ್ರೈಕ್ ಏನು ನಡೀತಾ ಇದೆ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಮೇಯ್ನ್ಲಿ ವಿಷಯ ಏನಪ್ಪ ಅಂತಂದರೆ, ಇದೊಂದು ಎಜುಕೇಷನ್ನ ಸಿಸ್ಟಮ್ನ ಫೇಲ್ಯೂರಿಗಾಗಿ ಈ ಒಂದು ವಾಯ್ಸ್ ರೈಸ್ ಆಗಿತ್ತು. ಆದರೆ ಈಗ ಪ್ರತಿಯೊಂದಕ್ಕೂ ಗೌರ್ಮೆಂಟಿನ ಅಗೇನೆಸ್ಟ್ ವಾಯ್ಸ್ ರೈಸ್ ಮಾಡ್ತಿದ್ದು ಇದು ಜನ್ಜಿನ ಪ್ರೊಟೆಸ್ಟ್ ಆಗಿರುವಂಥದ್ದು. ಆ್ಯಂಡ್ ಸೆಲೆಬ್ರಿಟೀಸ್ನ ಸಪೋರ್ಟ್ ಇದಕ್ಕೆ ಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲನೇದಾಗಿ ಮಾತಾಡೋದಾದರೆ ನಾನು ಪರಾಕ್ ಸಿನಿಮಾದ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಶ್ರೀಮುರಳಿ ಅವರು ಹೇಳಿರೋವಂಥದ್ದು ನಾನು ನಂಬಿದ್ದೀನಿ ಅಂತ ಹೇಳ್ಬೋದು. ಯಾಕೆಂದರೆ ಅವರೊಂದು ವರ್ಡ್ ಹೇಳಿದ್ದಾರೆ ಇದರಲ್ಲಿ, ಏನಂತಂದರೆ, ಉಗ್ರಂ ಇನ್ಸ್ಪೈರ್ಡ್ ಮೀ ಆ್ಯಸ್ ಎ ಫಿಲ್ಮ್ ಮೇಕರ್ ಬಟ್ ಪರಾಕ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಿಲ್ಮ್. ಅವರ್ ಫೋಕಸ್ ರೈಟ್ ನೌ ಈಸ್ ಟು ಮೇಕ್ ಅಕಲ್ಟ್ ಕನ್ನಡ ಫಿಲ್ಮ್ ಫಸ್ಟ್. ಸೊ ವಿಷಯ ಕ್ಲಿಯರ್ ಆಗಿದೆ. ಯಾಕೆಂತಂದರೆ ಇವರು ಕಂಪ್ಲೀಟ್ಲಿ ಫೋಕಸ್ ಮಾಡ್ತಿರೋವಂಥದ್ದು ಈಗ ಸದ್ಯಕ್ಕೆ ಕರ್ನಾಟಕದ ಕನ್ನಡ ಕಲ್ಟ್ ಆಡಿಯನ್ಸಿಗೋಸ್ಕರ ಆಗಿರೋವಂಥದ್ದು. ಆಬ್ವಿಯಸ್ಲಿ ಕಲ್ಟ್ ಆಡಿಯನ್ಸ್ ತಲೆಯಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ನಾನು ಮಾತಾಡ್ತಾ ಇರ್ತೀನಿ, ಮಾಸ್ ಸಿನಿಮಾ ಆಗಿರುವಂಥದ್ದು. ನಿಮಗೆ ಆಲ್ರೆಡಿ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಇದರಲ್ಲಿ ವಿಜುವಲಿ ನನಗೆ ತುಂಬಾ ಡಿಫ್ರೆಂಟಾಗಿ ಟ್ರೈಲರ್ ಕಟ್ ಅದ್ಭುತವಾಗಿದೆ. ತುಂಬ ಜನ ಟ್ರೈಲರ್ ಕಟ್ ಬಗ್ಗೆ ಮಾತಾಡ್ತೀರಾ, ಆದರೆ ನಾನು ಮಾತಾಡಿದ್ದು ಆ ವಿಜುವಲಿ ಯಾವ ರೀತಿ ಡಿಫ್ರೆಂಟಾಗಿ ತೋರಿಸಿದ್ರಲ್ಲ ನಮಗೆ, ಅದು ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಯಾವ ರೀತಿ ಇದು ಸಿನಿಮಾ ಹೋಗಿಕೊಟ್ಟಿದೆ ಅಂತಲೂ ಕೂಡ ನಮಗೆ ಅರ್ಥ ಆಯಿತು. ಅಂದರೆ ವೈಲೆನ್ಸ್ ರೀತಿ ಹೋಗಿಕೊಟ್ಟಿದೆ. ಆದರೆ ಉಗ್ರಂ ಒಂದು ವೇ ಆಗಿತ್ತು, ಇದು ಸಿನಿಮಾನ ತೋರಿಸೋ ರೀತಿನೇ ಬೇರೆ ಆಗಿರುತ್ತೆ. ಕಂಪ್ಲೀಟ್ಲಿ ಫೋಕಸ್ಡ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ. ನಾನು ಆಲ್ರೆಡಿ ಕನ್ವಿನ್ಸ್ ಆಗಿದ್ದೀನಿ. ಟ್ರೈಲರ್ ನೋಡಿ ನಿಮಗೇನಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಕರಾವಳಿ ಸಿನಿಮಾ ರಿಲೀಸ್ ಆಗಿಕೊಟ್ಟಿದೆ. ಕಾಂತಾರ ಚಾಪ್ಟರ್ 1 ಅಥವಾ ಕಾಂತಾರದಲ್ಲಿ ನನಗೆ ಗೊತ್ತಾಗದಿರೋಂಥ ಕೆಲವೊಂದು ಹಿಡನ್ ಡೀಟೇಲ್ಸ್ ಅಥವಾ ಕೆಲವೊಂದು ವಿಷಯಗಳು, ಆ್ಯಸ್ ಅ ಮುಸ್ಲಿಮ್ ಆಗಿ ನನಗೆ ಕೆಲವೊಂದು ವಿಷಯಗಳು ಗೊತ್ತಿರಲ್ವಲ್ಲ, ಸೊ ಅದು ಇದರಲ್ಲಿ ತಿಳ್ಕೊಬೋದು ಅಂತ ಅನ್ಕೊತೀನಿ. ಸೊ ನಾನು ವೆಯ್ಟ್ ಮಾಡ್ತೀನಿ ಕರಾವಳಿ ಸಿನಿಮಾಗೋಸ್ಕರ, ಯಾಕೆಂದರೆ ಅದು ರೂಟೆಡ್ ಸಿನಿಮಾ ಆಗಿರುವಂಥದ್ದು. ಸೊ ಈಗ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಾಕ್ಸಿಕ್ ಟ್ರೈಲರ್ ಲಾಂಚ್ ಇವೆಂಟ್ ಇಟ್ಕೊಂಡಿದ್ದಾರೆ, ಬೆಂಗಳೂರಲ್ಲಿ ಇಟ್ಕೊಂಡಿರುವಂಥದ್ದು. 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಟ್ರೈಲರ್ ಲಾಂಚ್ ಇವೆಂಟ್ ಜೊತೆಗೆ ಟ್ರೈಲರ್ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟು ಜನ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾರೆ, ಯಾಕೆಂದರೆ ಟೀಸರ್ ತುಂಬ ಟೀಸರ್ ಬಂತು. ಒಂದು ಟ್ರೈಲರ್ ಕೂಡ ಅಂದ್ಕೊಂಡಿದ್ದೀನಿ, ಅದು ಟ್ರೈಲರ್ ಅಲ್ಲ, ಆ್ಯಕ್ಚುಯಲ್ ಪ್ರಾಪರ್ ಟ್ರೈಲರ್ ಇನ್ನೂ ಬರೋಕ್ಕಿದೆ ಅಂತಲೇ ಹೇಳ್ಬೋದು. ಅದು 8ನೇ ತಾರೀಕು ಆಗಿರುವಂಥದ್ದು. ಆಲ್ರೆಡಿ ತಬ್ಬಾಹಿ ಸಾಂಗ್ ನೋಡಿ ಎಲ್ಲರಿಗೂ ಕ್ರೇಜಿ ಅನಿಸಿದೆ. ಆದರೆ ನನಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಅದು ಅವ್ರು ಹೇಳಾದ್ಮೇಲೆ, ಗೀತು ಮೋಹನ್ ದಾಸ್ ಅವ್ರು ಹೇಳಾದ್ಮೇಲೆ ನನಗೆ ಗೊತ್ತಾಗಿದ್ದು, ನೀವು ಹೇಳ್ತಿದ್ದೀರಾ ಬಾಲಿವುಡ್ ನಿಮ್ಮ ತಲೆ ಆಲ್ರೆಡಿ ಕೆಡಿಸಿದೆ, ನೀವು ಅದನ್ನು ಇನ್ನೊಂದ್ಸತಿ ಆ ವಿಡಿಯೋ ನೋಡಿ, ತಬಾಹಿ ಸಾಂಗನ್ನು ಒಂದು ಲಿಪ್ ಲಾಕ್ ಮಾಡಿರೋವಂಥ ಒಂದು ಸೀನ್ನ ನೀವು ತೋರಿಸ್ಬಿಡಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಲ್ಲಿ ಆ ಥರ ನಡೀತಾ ಇದೆ ಅಂತ ಅಂದ್ಕೊಳ್ಳೋ ರೀತಿ ಅವರು ಮಾಡಿರೋವಂಥದ್ದು ನಮ್ಮ ತಪ್ಪಲ್ಲ, ಏನು ಮಾಡೋಂಗಿಲ್ಲ. ನಾನು ಜಸ್ಟ್ ನಿಮಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡುತ್ತಲ್ಲ. ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಸೀನ್ಸ್ ಇಲ್ಲ ಅಂತ ಹೇಳೋದಕ್ಕೆ ಅವರು ಪ್ರಯತ್ನ ಪಡ್ತಿರೋವಂಥದ್ದು. ಸೊ ಪರವಾಗಿಲ್ಲ. ಅಂದರೆ ಕಂಪ್ಲೀಟ್ಲಿ ವೈಲೆನ್ಸ್ ಸಿನಿಮಾ, ಅಂದರೆ ಡಿಫ್ರೆಂಟ್ ಒಂದು ಸ್ಟೋರಿ ಬುಕ್ನ ರೀತಿ ತೋರಿಸೋಕೊಟ್ಟಿರೋಂಥ ಸಿನಿಮಾ. ನಾನು ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನಲ್ಲಿದ್ದೀನಿ. ಆ್ಯಂಡ್ ಯಶ್ ಅವರು ಡಿಫ್ರೆಂಟ್ ಆರಾದಲ್ಲಿ ಬರ್ತಿದ್ದಾರಲ್ಲ, ಅದಕ್ಕೋಸ್ಕರ ನಾನು ಕಾಯ್ತಾ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಡೆವಿಲ್ ಸಿನಿಮಾದ ಏನಂತಾರೆ ರಿಯಾಕ್ಷನ್ ನೀವು ಕಾಯ್ತಾ ಇದ್ದೀರಿ ನನಗೆ ಗೊತ್ತು. ರಾಮಾಯಣದ ಟೀಸರ್ ಏನಿದೆ ಅಥವಾ ಟ್ರೈಲರ್ ಏನಿದೆ, ಒಂದು ಪ್ರಾಪರ್ ಟ್ರೈಲರ್ ಏನಿದೆ, ಜುಲೈ 24ಗೆ ರಿಲೀಸ್ ಮಾಡ್ತಾರೆ ಅಂತ ಇಲ್ಲಿ ಇರೋವಂಥ ವಿಷಯ ಆಗಿರೋದು. ಅಪ್ಕಮಿಂಗ್ ಡೇಸಲ್ಲಿ ರಿಲೀಸ್ ಆದಂಗೆಲ್ಲ ವಿಷಯಗಳು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ಬೋದು. ಪೀಸ್ ಔಟ್.